ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾಲಯ ಪಕ್ಷದಿಂದ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ, ಜಯನಗರ ವಿಧಾನಸಭಾ ಕ್ಷೇತ್ರ, ಈ 3 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆ ಸೇರಿ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಈ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಇವತ್ತು ನೂರಾರು ಸಂಖ್ಯೆಯಲ್ಲಿ ಮುಖಂಡರು ಬಂದು ಈ ಅಭಿಯಾನವನ್ನು ಯಶಸ್ವಿ ಮಾಡಿದ್ದಾರೆ. ಅದರಲ್ಲಿ ಪ್ರಶಾಂತ್ ಅವರು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು, ಬೆಂಗಳೂರು ದಕ್ಷಿಣ ಭಾಗದ ಎಲ್ಲ ಮುಖಂಡರು, ನಮ್ಮ ಮಂಜುಳಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕದವರು, ಹಾಗೆಯೇ ನಮ್ಮ ಚಂದ್ರು ರಾಜ್ಯ ಖಜಾಂಚಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟಣ್ಣಪ್ಪ ಅವರು, ಕೇಶವಮೂರ್ತಿ, ಇನ್ನೂ ಅನೇಕ ಜನ ಮುಖಂಡರುಗಳೆಲ್ಲ ಸೇರಿ ಇವತ್ತು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಂದಂಥ ಎಲ್ಲ ಹೊಸ ಕಾರ್ಯಕರ್ತರು, ಹಳೆ ಕಾರ್ಯಕರ್ತರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮೆಂಬರ್ಶಿಪ್ಗೆ ಒಳ್ಳೆಯ ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಾಲನೆ ಕೊಟ್ಟಿದ್ದಾರೆ. ಜಾತಿ, ಭಾಷೆ, ಧರ್ಮ ಎಲ್ಲವನ್ನೂ ಮೀರಿ ಈ ಅಭಿಯಾನಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ. ಸರ್ವ ಜನಾಂಗಗಳ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸರ್ವ ಜಾತಿಗಳ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಬಡವರ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಎಲ್ಲ ಶೋಷಿತ ಸಮುದಾಯಗಳ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ರಾಮದಾಸ್ ಅತವಾಲೆ ಅವರು ಕೇಂದ್ರ ಸಚಿವರಾಗಿದ್ದು ಈ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಕೈ ಜೋಡಿಸಿ ನಾನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ದೇಶದ ಎಲ್ಲ ರಾಜ್ಯಗಳಲ್ಲೂ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ರಾಜ್ಯ ಸಮಿತಿ RP ಸತೀಶ್, ಹಾಗೆಯೇ ವೆಂಕಟಣ್ಣಪ್ಪ, ಡಾಕ್ಟರ್ ಗೋವಿಂದಯ್ಯ, ಚಂದ್ರು, ಪ್ರಶಾಂತ್ ಇಂಥ ಎಲ್ಲ ತಂಡ ಸೇರಿ ಇವತ್ತು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ನೋಂದಣಿ ನನಗೆ ಒಂದು ಭರವಸೆ ಬಂದಿದೆ. ಅದು 1,00,000 ಜನಕ್ಕೂ ಹೆಚ್ಚು ನೋಂದಣಿ ಆಗುತ್ತೆ ಅನ್ನೋ ಭರವಸೆ ಬಂದಿದೆ. ಹೀಗಾಗಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಧನ್ಯವಾದಗಳನ್ನು ತಿಳಿಸಿ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀನಿ. ಜೈ ಭೀಮ್. ನೆನ್ನೆ ಮಹದೇವಪುರ, KR ಪುರಂ, ಹಾಗೆಯೇ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಚಾಲನೆ ಕೊಟ್ಟಿದ್ವಿ. ನಾಳೆ ಮೈಸೂರಲ್ಲಿ ಚಾಲನೆ ಆಗ್ತದೆ. ರಾಜ್ಯ ಸಮಿತಿ ಮುಖಂಡರುಗಳೆಲ್ಲರೂ ಕೂಡ ನಾಳೆ ಮೈಸೂರಲ್ಲೂ ಕೂಡ ಈ ಸಮಾವೇಶನ ಮಾಡ್ತಾ ಇದ್ದಾರೆ. 28ನೇ ತಾರೀಕು ಶಾಂತಿನಗರ BTM ಲೇಔಟ್ ವಿಧಾನಸಭಾ ಕ್ಷೇತ್ರಗಳು ನಡೀತಾ ಇದೆ. ಅಲ್ಲೇ ವಿವೇಕನಗರದ ಚರ್ಚ್ ಸಭಾಂಗಣದಲ್ಲಿ ಈ ಅಭಿಯಾನ ನಡೀತಾ ಇದೆ. ಅದರ ನೇತೃತ್ವವನ್ನು ನಮ್ಮ ಅರುಣ್ ಟೈಗರ್ ಅವರು, ನಮ್ಮ ಪಕ್ಷದ ಜಿಲ್ಲಾ ಮುಖಂಡರು, ಪ್ರಮುಖವಾಗಿರ್ತಕ್ಕಂಥ ಮುಖಂಡರು, ಅವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಅಭಿಯಾನ ಮುಂದುವರಿತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅಂದರೆ ಈ ತಿಂಗಳು ಒಳಗೇ ನಾವು ರಾಜರಾಜೇಶ್ವರ ನಗರ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಬ್ಯಾಟರಾಯನಪುರ, ಯಶವಂತಪುರ ಮತ್ತು ಯಲಹಂಕ, ಹೆಬ್ಬಾಳ, ಇವು ಬೆಂಗಳೂರು ನಾರ್ತ್ ಭಾಗದಲ್ಲೂ ಕೂಡ ಈ ಅಭಿಯಾನವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಆಗ್ತದೆ. ಎಲ್ಲ ಮುಖಂಡರು ಇತ್ತೀಚೆಗೆ ನಡೆದಂಥ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಈ ಅಭಿಯಾನವನ್ನು ತೀವ್ರಗೊಳಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಪಕ್ಷಕ್ಕಿಂತ ನಮ್ಮ ಸದಸ್ಯರು ಏನು ಕಡಿಮೆ ಇಲ್ಲ ಅನ್ನೋದನ್ನು ಅಭಿಯಾನವನ್ನು ಇವತ್ತು ಮಾಡಿ ತೋರಿಸಿದ್ದಾರೆ. ಪಾರ್ಟಿ ಹ್ಯಾಸ್ ಗಟ್ಸ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ದಿ ಸ್ಲೋಗನ್ ಆಫ್ ಕಾಂಗ್ರೆಸ್ ದಟ್ BJP is going to change the constitution. It's a bogus statement made by the Congress people. We are there. Republican Party of India is very much alive in the movement that if there is any move to change the constitution, Republican Party of India is the only political party which can obstruct the people who are coming in the way of constitution. We cannot allow such statements to be made. One, Ananta Hegde has made this statement. Our Ramdas Athwale in the parliament, he has strongly objected. He was removed from the BJP. He was not given the parliament ticket. This is the effect of Republican Party of India. All the political parties are thinking of telling only constitution protection, but all the political parties other than Republican Party of India, they are all anti-constitutional parties. They are going against the aspirations of constitution.
ವಾಟ್ ಎಲ್ಸ್ ಯು ವಾಂಟ್? ಸರ್, ಇದು ಪದ್ಮನಾಭನವರ ಕ್ಷೇತ್ರಕ್ಕೆ ಮಾತ್ರ ಮೀಸಲು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಣ್ಣವರ ಸಂಘಟನೆ ಇಡೀ ದೇಶ ಪೂರ್ತಿ ಇರೋವಂಥ ಸಂಘಟನೆ ಇದು. ದೇಶದ ಎಲ್ಲ ಮೂಲೆಗಳಲ್ಲೂ ಸಂಘಟನೆ ಇದೆ ಅಣ್ಣವರ ಸಂಘಟನೆ. ಯಾಕೆ ಈ ಸಂಘಟನೆ ಬೇಕು ಅಂತ ನಾವು ತಿಳ್ಕೋಬೇಕು ಅಂದರೆ, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಸಂಘಟನೆ ಇದು. ಅದಕ್ಕೆ ಮೊದಲು ಈ ಸಂಘಟನೆಗೆ ನಾವು ಒತ್ತು ಕೊಟ್ಟು ನಾವು ಯುವಕರೆಲ್ಲ ಸೇರಿಕೊಂಡು ನಮ್ಮ ಅಗ್ನಿಶ್ರೀಧರಣ್ಣವರ ಮಾರ್ಗದರ್ಶನದಲ್ಲಿ ವೆಂಕಟರಾಮಣ್ಣವ್ರ ಹತ್ರ ಕಳಿಸ್ಕೊಟ್ಟು ಅವ್ರ ಜೊತೆ ನೀವು ಇರಬೇಕು, ಈ ಸಂಘಟನೆಯಲ್ಲಿ ನೀವು ಮುಂದೆ ಬರಬೇಕು ಅಂತ ಹೇಳಿ ಅವ್ರು ನಮ್ಗೆ ಈ ಸಂಘಟನೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಈ ಸಂಘಟನೆಯಲ್ಲಿ ಯಾವುದೇ ಒಂದು ಜಾತಿ ಮತ ಯಾವುದೋ ಒಂದು ಭಾಷೆಗಾಗಲಿ ಇದು ಸೀಮಿತ ಇಲ್ಲ. ಹಾಗಾಗಿ ಈ ಸಂಘಟನೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಈ ಸಂಘಟನೆಯಲ್ಲಿ ಮುಂದೆ ಒಂದು ದಿನ ಯಾರಾದರೂ ಮುಂದೆ ಒಂದು ದಿನ ಒಬ್ಬರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರೂ ಸಹ ಸದಸ್ಯತ್ವ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲೇ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಎಲ್ರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಪಕ್ಷದವರು ಸಂವಿಧಾನದ ಬಗ್ಗೆ ಹೇಳಿಕೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಸಂವಿಧಾನ ಪರ ಅಂತ ಹೇಳ್ತಾರೆ, ಸಂವಿಧಾನ ವಿರೋಧಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬರೆದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಸದಸ್ಯತ್ವ ಆಗೋದೇ ಒಂದು ಅದೃಷ್ಟ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಅವರೆಲ್ಲ ಸಂವಿಧಾನ ವಿರೋಧಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಸದಸ್ಯರಾದರೆ ಅವ್ರಿಗಿರ್ತಕ್ಕಂಥ ಗೌರವ ಇನ್ನೊಂದು ಪಕ್ಷದಲ್ಲಿ ಇರೋದಿಲ್ಲ. ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇತಿಹಾಸವನ್ನು ಬೇರೆ ಎಲ್ಲ ಪಕ್ಷದವರು ಮುಕ್ಕಾಕೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಫಿನಿಕ್ಸ್ದಂತೆ ಎದ್ದೇಳ್ತಾ ಇದ್ದೀವಿ. ಮುಂದೊಂದು ದಿನ, ಇವತ್ತು ಹೇಳ್ತಾ ಇದ್ದೀವಿ, ಮುಂದೊಂದು ದಿನ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಳುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಕನಸನ್ನು ನನಸು ಮಾಡೋದಕ್ಕೆ ರಾಮದಾಸ್ ಅತವಾಲೆ ಅವರಿಂದ ಹಿಡಿದು ನಮ್ಮ ಅಣ್ಣ ವೆಂಕಟರಾಮಣ್ಣ ಅವರಿಂದ ಹಿಡಿದು ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ದೇಶದಾದ್ಯಂತ. ಮುಂದೊಂದು ದಿನ ಇಡೀ ದೇಶ ಮತ್ತು ರಾಜ್ಯ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾಷೆ ಆಗುತ್ತೆ. ಪ್ರಶಾಂತ್ ಅವರ ನೇತೃತ್ವದಲ್ಲಿ ಇವತ್ತು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಏನು ವಿಧಾನಸಭಾ ಕ್ಷೇತ್ರ ನಾಯಕರುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿದ್ದಾರೆ. ಆ ಯಶಸ್ವಿಗೆ ಕಾರಣ ಪ್ರಶಾಂತ್ ಅವರು ಮತ್ತು ಅವರ ಸಂಘಟಕರು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಸ್ಥಾಪನೆ ಮಾಡಿರುವಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷ ಏನಕ್ಕೋಸ್ಕರ ಕಟ್ಟಿದ್ರು ಅಂದರೆ, ನಾಳೆ ಧ್ವನಿ ಇಲ್ಲದಂಥ ವ್ಯಕ್ತಿಗೆ, ಕಟ್ಟಕಡೆ ಸಮಾಜದಲ್ಲಿರುವಂಥ ತುಳಿತಕ್ಕಾಗಿರೋ ವ್ಯಕ್ತಿ ಒಬ್ಬ ರಾಜಕೀಯ ಅಧಿಕಾರ ಸಿಗಬೇಕು ಅನ್ನೋ ಉದ್ದೇಶ ಆಲೋಚನೆ ಮಾಡಿ ಕಟ್ಟಿರುವಂಥ ಪಕ್ಷ. ಬೇರೆ ಪಕ್ಷಗಳಲ್ಲಿ ಯಾಕೆ ಅಂತಂದರೆ ಇವತ್ತು ಒಂದು ZP ಆಗಬೇಕಂದ್ರೆ ಅವರಿಗೆ ದುಡ್ಡಿನ ಸಾಮರ್ಥ್ಯ ಇರಬೇಕು, ಜನಬಲ ಇರಬೇಕು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಯಾರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಜನರ ಮಧ್ಯದಲ್ಲಿರುವಂಥ ವ್ಯಕ್ತಿಗೆ ಅವ್ರನ್ನ ಸೀಟ್ ಕೊಟ್ಟು ಆಯ್ಕೆ ಮಾಡುವಂಥ ಪಕ್ಷ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರುವಂಥ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಆ ಪಕ್ಷದಲ್ಲಿ ಇವತ್ತು ಸದಸ್ಯತ್ವದ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮೂಲೆಯಲ್ಲೂ ಇವತ್ತು ಅತಿ ಹೆಚ್ಚಿನಲ್ಲಿ ಏನು ಮೆಂಬರ್ಶಿಪ್ ಆಗ್ತವೆ. ಬೇರೆ ಪಕ್ಷಗಳಲ್ಲಿ ದುಡ್ಡು ಕೊಟ್ಟು ಬಲ್ಕಾಗಿ ಅವರೇ ದುಡ್ಡು ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ಇದು ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಮೆಂಬರ್ಶಿಪ್ ಆಗ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನ ಋಣ ತೀರ್ಸೋಕ್ಕೆ ಪ್ರತಿಯೊಬ್ಬ ಭಾರತೀಯರು ಇವತ್ತು ಬರ್ತಾ ಇರೋದಕ್ಕೆ ಸಂತೋಷ ಆಯ್ತಾ ಇದೆ. ಈ ಮಾತು ಹೇಳ್ತಾ ನಾನು ಮಾತು ಜೈ ಭೀಮ್ ಜೈ ಭಾರತ್. ಈ ದಿನ ದಕ್ಷಿಣ ತಾಲೂಕು ಅಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೆಂಬರ್ಶಿಪ್ ಡ್ರೈವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿಯಾಗಿದೆ. ಯಾಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾಯಿದ್ದೀವಿ ಅಂದರೆ, ಇಡೀ ದೇಶದಲ್ಲಿ ಇರುವಂಥವ್ರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಒಪ್ಕೊಂಡಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪಕ್ಷವನ್ನು ಒಪ್ಕೊಂಡಿದ್ದಾರೆ. ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಾಕಂದರೆ ಇವತ್ತು ನಡೀತಾ ಇರುವಂಥ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಾವು ನಿಂತ್ಕೊಂಡು ಈ ಸಮಾಜವನ್ನು ಒಳ್ಳೆಯ ಇದರಲ್ಲಿ ನಾವು ತಗೊಂಡು ಹೋಗಬೇಕಾದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬರಬೇಕಂದ್ರೆ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನ ಮೆಂಬರ್ಶಿಪ್ ಆಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ.